ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ಹೊರವಲಯದಲ್ಲಿರುವ ವಿಎಸ್ಎಂ ತಾಂತ್ರಿಕ ಮಹಾವಿದ್ಯಾಲಯದ ಎಂಬಿಎ ಎಂಸಿಎ ಕೋರ್ಸಿನ ನೂತನ ಕಟ್ಟಡವನ್ನು ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಉದ್ಘಾಟಿಸಿದರು. ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ ಜೋಶಿ, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಿತಿನ್ ಗಡ್ಕರಿ, ದೇಶದ ಪ್ರತಿಯೊಂದು ಭಾಗವನ್ನು ಸಮೃದ್ಧವಾಗಿ ಅಭಿವೃದ್ಧಿಗೊಳಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಅಗತ್ಯವಾದ ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ಬೆಳಗಾವಿ ಭಾಗದಲ್ಲಿ ಕಬ್ಬು ಬೆಳೆ ಪ್ರಮುಖವಾಗಿದ್ದು, ಉತ್ತಮ ಮಾರುಕಟ್ಟೆ ಕಲ್ಪಿಸುವುದರ ಜೊತೆಗೆ ರೈತ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗುವುದು. ಬೆಳಗಾವಿ ಬೈಪಾಸ್ ನಿರ್ಮಾಣಕ್ಕೆ ಕೇಂದ್ರದಿಂದ ಅನುದಾನ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. या सगळ्या उत्तम कार्यकर्त्यांच्या कामातून जे सामाजिक आर्थिक परिवर्तन आपल्या जिल्ह्यात झालेलं आहे, यात अजून गतिशीलता यावी. भारतामध्ये आपण या सगळ्यांच्या मार्गदर्शनाखाली, नेतृत्वाखाली उत्तम स्थान आपल्याला प्राप्त व्हावं आणि या भागातल्या गोरगरीब शेतकरी, शेतमजूर, शोषित, पीडित सगळ्यांचं कल्याण व्हावं. गरिबी, भूकमरी, बेरोजगारीपासून मुक्ती मिळावी आणि सुखी, समृद्ध, संपन्न, सामर्थ्यशाली हिंदुस्थान निर्माण करून त्याचं विश्वगुरू बनण्याचं जे स्वप्न आमच्या प्रधानमंत्र्यांचं आहे ते पूर्ण करण्यामध्ये तुमच्या या कार्याचा खूप मोठं योगदान होईल असा विश्वास व्यक्त करून